ಸೊ ಮತ್ತೊಂದು ಕಡೆ ದೂರುದಾರರನ್ನ SIT ವಶದಲ್ಲಿ ಇರಿಸಿಕೊಳ್ಳುವಂತೆ ಅರ್ಜಿಯನ್ನು ಹಾಕಿದ್ನಲ್ಲ, ಇದೇ ವಿಚಾರ ಮತ್ತೊಂದು ಕಡೆ. ಎಸ್, ದೂರುದಾರರನ್ನ SIT ವಶದಲ್ಲಿ ಇರಿಸಿಕೊಳ್ಳುವಂತೆ ಅರ್ಜಿ SITಗೆ ನಡ ಗ್ರಾಮದ ನಿವಾಸಿ ಶ್ಯಾಮ್ ಸುಂದರ್ ಮನವಿಯನ್ನ ಮಾಡಿದ್ದಾರೆ. ಅನಾಮಿಕಾ ತನ್ನ ವಕೀಲರ ಜೊತೆ ನೆಲೆಸುವಂತೆ ಮಾಹಿತಿ ಇತ್ತು. ಸೊ ಮಂಗಳೂರಿಗೆ ಹೋಗಿ ರೂಮ್ನಲ್ಲಿ ನೆಲೆಸುವ ಮಾಹಿತಿ ಇತ್ತು. ಆದರೆ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಳ್ಳುವ ಅಂತ ಒಂದಿಷ್ಟು ಮಾಹಿತಿ ಇದೆ. ಗಂಭೀರ ವಿಷಯದಲ್ಲಿ ಅನಾಮಿಕನನ್ನು ತಮ್ಮ ವಶದಲ್ಲಿ ಇಡಬೇಕಿತ್ತು. ವಕೀಲರು ಖಾಸಗಿ ವ್ಯಕ್ತಿ ಬಳಿ ಬಿಟ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಹೇಗೆ ಸಾಧ್ಯ ಆಗುತ್ತೆ? ಹೇಗಾಗುತ್ತೆ ಸಾಧ್ಯ? ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದಾರಲ್ಲ, ಅದು ನಿಷ್ಪಕ್ಷವಾದಂತ ತನಿಖೆ ಆಗುತ್ತಾ? ಹೇಗ್ ಸಾಧ್ಯ ಅದು? ಹಾಗಾಗಿ ದೂರುದಾರರನ್ನ ತಮ್ಮ ತುರ್ದೂಪಿಯಲ್ಲಿ ಇಟ್ಕೊಳ್ಬೇಕು. SIT ಅಧಿಕಾರಿಗಳಿಗೆ ಶ್ಯಾಮ್ ಸುಂದರ್ ಅವರು ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ. ನೋಡ್ರಿ, ಈಗಾಗಲೇ SIT ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ನಮಗೆ ಗೌರವ ಇದೆ. ದೂರುದಾರ ಏನಿದ್ದಾನೆ ಸಂಪೂರ್ಣವಾಗಿ SIT ವಶದಲ್ಲಿ ಇರಬೇಕು. ಅದನ್ನ ಬಿಟ್ಬಿಟ್ಟು SIT ಅಧಿಕಾರಿಗಳು ಒಂದಿಷ್ಟು ಏನಾದರೂ ದೂರುದಾರನ್ನ ಬಿಟ್ರೆ ಯಾವುದೋ ಹೋಟೆಲಲ್ಲೋ ಅನಾಮಿಕರ ಜೊತೆ ಬೇರೆ ವ್ಯಕ್ತಿಗಳ ಜೊತೆ ಗುರುತಿಸಿಕೊಂಡಂತ ಸಂದರ್ಭದಲ್ಲಿ ಸಾಕ್ಷಿಗಳು ಒಂದಿಷ್ಟು ನಾಶ ಆಗುವಂತ ಕೆಲಸವೂ ಕೂಡ ಆಗಬಹುದು. ಸೊ ಹಾಗಾಗಿ ಒಂದಿಷ್ಟು ನಮ್ಮ ಮನವಿ ಅಂತ ಶ್ಯಾಮ್ ಸುಂದರ್ ಅವರು ಮನವಿಯನ್ನ ಮಾಡಿದ್ದಾರೆ. ದೂರುದಾರನ ಪರ ನಿಂತಿದ್ದವನಿಗೆ ಹಿಂಬರಹ ನೀಡಿದಂತ SIT, ಹಿಂಬರಹ ನೀಡಿ ದೂರುದಾರನ್ನ ಕಳಿಸಿದಂತ ಅಧಿಕಾರಿಗಳು, ಹಿಂಬರಹ ನೀಡಿದಂತ SIT ಸಹಾಯಕ ತನಿಖಾ ಅಧಿಕಾರಿ, ತಾವು ನೀಡಿದ ಅರ್ಜಿಯನ್ನ ನಾವು ಸ್ವೀಕರಿಸುತ್ತೇವೆ, ಅದರ ಜೊತೆಗೆ ಪರಿಶೀಲನೆ ಕೂಡ ಮಾಡ್ತೀವಿ. ಯಾವುದೇ ಅಪರಾಧ ಕೃತ್ಯದ ಮಾಹಿತಿ ಮತ್ತು ದೂರು ಇದ್ದರೆ ಮೊದಲು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳತಂಗಡಿ ಆಗಿರ್ಬೋದು, ಅಲ್ಲಿ ಧರ್ಮಸ್ಥಳ ಆಗಿರ್ಬೋದು, ಆ ಪೊಲೀಸ್ ಠಾಣೆಗೆ ನೀವು ದಾಖಲಿಸಬೇಕು. ದೂರುದಾರ ಅರ್ಜಿ ನೀಡಿದಂಥ ವ್ಯಕ್ತಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವೇನು SIT ಅಧಿಕಾರಿಗಳು ಒಂದಿಷ್ಟು ಸಲಹೆಯನ್ನ ಮನವಿಯನ್ನ ಮಾಡ್ತಿದ್ರಲ್ಲ ಶ್ಯಾಮ್ ಸುಂದರ್ ಅವರಿಗೆ, ಬಹಳ ಸ್ಪಷ್ಟವಾಗಿ SIT ಅಧಿಕಾರಿಗಳು ಹೇಳಿದ್ದಾರೆ, ನೀವೇನೇ ಇದ್ರೂ ಕೂಡ ಮೊದಲು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ನೀವು ಸಲ್ಲಿಸಬೇಕ್ರಿ, ಅದಾದ ನಂತರ ನಮ್ಮ ಹತ್ರ ಬರಬೇಕು. ನೋಡಿ, ಒಂದಿಷ್ಟು ನೀವು ದೂರುದಾರರನ್ನ SIT ಇದರಲ್ಲಿ ವಶದಲ್ಲೇ ಇಟ್ಕೋಬೇಕು, SIT ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ನಮಗೆ ಹೇಳಕ್ಕೆ ಹೋಗಬೇಡಿ. ಅದನ್ನು ಅಲ್ಲಿ ಮೊದಲು ಸ್ಥಳೀಯ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಮೊದಲು ದೂರನ್ನು ದಾಖಲಿಸಿ, ಅದಾದ ನಂತರ ಆ ಅರ್ಜಿಯನ್ನು ತೆಗೆದುಕೊಂಡು ಬಂದರೆ ಏನಾದರೂ ಅಧಿಕಾರಿಗಳು ಹೇಳಿದ್ರೆ ಅದನ್ನು ನಾವು ಮುಂದಿನ ತನಿಖೆಯಲ್ಲಿ ಮುಂದಿನ ಹಂತದಲ್ಲಿ ನಾವು ನೋಡ್ತೀವಿ ಅನ್ನುವಂಥ ರೀತಿಯಾಗಿ. ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಶೋಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರಕ್ಕೆ SIT ಅಧಿಕಾರಿಗಳು ಎಂಟ್ರಿಯನ್ನ ಕೊಡ್ತಾರೆ. 13ನೇ ಸ್ಪಾಟ್ ಬಳಿ ಟೆಂಟು ಕಂಬ ತಂದಂತ ಸಿಬ್ಬಂದಿಗಳು. ಇನ್ನೇನ್ರಿ, ಅಗಿಯುವುದು ಒಂದು ಬಾಕಿ ಇದೆ, ಆದ್ರೆ ಅಲ್ಲಿ ಕಂಬಗಳು ಜಾಸ್ತಿ ಇರೋದ್ರಿಂದಾಗಿ ಈ GPRS ಬೆಳೆಸ್ಬೇಕಾ ಅಥವಾ GPR ಬೆಳೆಸ್ಬೇಕಾ ಬೇಡವಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಳಸ್ಬೇಕಾ ಬೇಡವಾ ನಾವು, ಏನ್ ಕತೆ? ಯಾಕಂದ್ರೆ ತಜ್ಞರ ಜೊತೆ ಒಂದಿಷ್ಟು SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಒಂದಿಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಹೌದು, ನಾವು ತೆಗೆದುಕೊಳ್ಬೇಕಾ ಬೇಡವಾ, ಏನ್ ಕತೆ, ಏನೆಲ್ಲ ಬೆಳವಣಿಗೆ ಆಗಬಹುದು? ಯಾಕಂದ್ರೆ ಈಗ ತಜ್ಞರು ಹೇಳುವ ಪ್ರಕಾರ ಯಾವ ರೀತಿಯಾಗಿ ಹೇಳ್ತಾರೆ, SIT ಅಧಿಕಾರಿಗಳಿಗೆ ಯಾವ ರೀತಿ ಮನವರಿಕೆ ಆಗುತ್ತೋ ಏನ್ ಗೊತ್ತಾನೆ. ಯಾಕಂದ್ರೆ ಅಲ್ಲಿ ಕಂಬಗಳು ಜಾಸ್ತಿ ಇದೆ, ಈಗಾಗಲೇ ಒಂದಿಷ್ಟು ಅಲ್ಲಿ ಈ ಅಗೆದ್ರೆ ಒಂದಿಷ್ಟು ನೀರು ಬರಬಹುದು ಅನ್ನುವಂಥ ಕಾರಣದಿಂದಾಗಿ ಅಗೆದ್ರೆ, ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದಾಗಿ ಸ್ಪಾಟ್ ತೋರಿಸಿದ್ದು ಸ್ಪಾಟ್ ಬಹಳ ತುಂಬ ದೊಡ್ಡದಾಗಿದೆ. 13ನೇ ಸ್ಪಾಟ್ ಏನಿದೆಯಲ್ಲ ಸರ್ವೇ ಸಾಮಾನ್ಯವಾಗಿ ತುಂಬ ದೊಡ್ಡದಾಗಿದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಅಗಿಯುವಂಥ ಕೆಲಸ ಇದೆ. SIT ಕಚೇರಿಗೆ ಇನ್ನೂ ಬಾರದ ದೂರುದಾರ. ಧರ್ಮಸ್ಥಳದಲ್ಲಿ ದೂರುದಾರನಿಗೆ ಕಾದು ಕುಳಿತಂತ SIT ಅಧಿಕಾರಿಗಳು. ಬೆಳ್ಳತಂಗಡಿ ಕಚೇರಿಗೆ ಇನ್ನೂ ಕೂಡ ಬಾರದಂತ ಅನಾಮಿಕಾ. ಪ್ರತಿದಿನ 11 ಗಂಟೆ ಒಳಗೆ ಬರ್ತಿದ್ದಂತ ಅನಾಮಿಕಾ, ದೂರುದಾರನ್ನ ಕರೆದುಕೊಂಡು ಬರ್ತಿದ್ದಂತ ವಕೀಲರು ಇನ್ನೂ ಕೂಡ ಬಂದಿಲ್ಲ. ಬಹಳಷ್ಟು ದೊಡ್ಡ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ನೋಡಿ, 12:15 ಆಯ್ತು, ಇನ್ನೂ ಕೂಡ ಬರ್ತಾ ಇಲ್ಲ ಅಂತಂದ್ರೆ ಏನದರ ಅರ್ಥ? ಏನ್ ಬೆಳವಣಿಗೆ ಆಗ್ತಾ ಇದೆ? ಯಾವುದೇ ರೀತಿಯಾದಂತ ಒಂದಿಷ್ಟು ಮಾಹಿತಿಗಳನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರಾ ಬೇರೆಯವರಿಗೆ? SIT ಕಚೇರಿಗೆ ಇನ್ನೂ ಕೂಡ ಬಾರದಂತ ದೂರುದಾರ. SIT ಕಚೇರಿಗೆ 11 ಗಂಟೆ ಒಳಗಡೆ ಬರ್ತಾ ಇದ್ದ, 11:15 ಸ್ಪಾಟ್ ನಲ್ಲಿ ಇರ್ತಾ ಇದ್ರು SIT ಅಧಿಕಾರಿಗಳು ದೂರುದಾರ. ಆದ್ರೆ ಇನ್ನೂ ಕೂಡ ಬರ್ತಾ ಇಲ್ಲ ಅಂತೆ. SIT ಕಚೇರಿಗೆ ಇನ್ನೂ ಕೂಡ ಬಾರದಂತ ದೂರುದಾರ. ಧರ್ಮಸ್ಥಳದಲ್ಲಿ ದೂರುದಾರನಿಗೆ SIT ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಈಗ ಸ್ಪಾಟ್ಗೆ ಹೋಗಬೇಕು. ಇನ್ನೇನು 13ನೇ ಸ್ಪಾಟ್ ಬಗ್ಗೆ ಬಹಳಷ್ಟು ಆಸಕ್ತಿ ತೋರಿಸಿರುವಂಥದ್ದು, ಬಹಳ ಸ್ಪಷ್ಟವಾಗಿ ಹೇಳಿದಂತ ವ್ಯಕ್ತಿಗೆ ಈಗ ಇನ್ನೂ ಕೂಡ ಬಂದಿಲ್ಲ. ಎಲ್ಲಿ ಹೋದ ಹಾಗಾದ್ರೆ? ಏನ್ ಕತೆ? ವಕೀಲರ ಜೊತೆ ಪ್ರತಿ ದಿನವೂ ಕೂಡ 11 ಗಂಟೆಯಷ್ಟಿಗೆ ಸಂಪೂರ್ಣವಾಗಿ SIT ಕಚೇರಿಗೆ ಬರ್ತಾ ಇದ್ರು. ಆದ್ರೆ ಈಗಲೂ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು
ಸಾಕಷ್ಟು ಬೆಳವಣಿಗೆ ನಡೀತಾ ಇದೆಯಾ, ಏನೆಲ್ಲ ಚರ್ಚೆ ಆಗ್ತಾ ಇದೆ? ಯಾಕಂದರೆ ದೂರುದಾರನ ನಡೆಯೂ ಕೂಡ ಒಂದಿಷ್ಟು ಅನುಮಾನಕ್ಕೆ ಈಡಾಗ್ತಾ ಇದೆ. ಯಾಕಂದರೆ ಸಮಯ ಒಂದಿಷ್ಟು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಹೌದ್ರಿ, ಯಾಕೆ ಅದೇ ರೀತಿ ಯಾಕೆ ಯೋಚನೆ ಮಾಡ್ತೀರಾ? ಒಂದಿಷ್ಟು ಟ್ರಾಫಿಕ್ ಜಾಮ್ ಆಗಿರ್ಬೋದು, ಬರೋದಕ್ಕೆ ಒಂದಿಷ್ಟು ಲೇಟ್ ಆಗಿರ್ಬೋದು, ಹೇಳೋದಕ್ಕೆ ಒಂದಿಷ್ಟು ಲೇಟ್ ಆಗಿರ್ಬೋದು, ಅದೂ ಕೂಡ ಪ್ರಶ್ನೆ ಮಾಡ್ಬೋದಲ್ವಾ? ಬರೀ ದೂರುದಾರನ ಬಗ್ಗೆ ಯಾಕೆ ತಪ್ಪು ಮಾಹಿತಿಗಳನ್ನು ಕೊಡೋದು? ದೂರುದಾರನಿಗೂ ಕೂಡ ಒಂದಿಷ್ಟು ಸಂಸಾರ ಇರ್ಬೋದು, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ, ಒಂದಿಷ್ಟು ಜೀವನ ಇರುತ್ತೆ. ನೋಡಬೇಕಾದಂಥ ಸಂದರ್ಭದಲ್ಲಿ ಹೊರಡಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆ ಆಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಯಾವಾಗಲೂ ಕೂಡ SIT ಕಚೇರಿಗೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಯಾಕಂದರೆ 10 ಗಂಟೆ 10:30 ಅಷ್ಟಿಗೆ ಸಂಪೂರ್ಣವಾಗಿ SIT ಕಚೇರಿಗೆ ಬಂದುಬಿಡ್ತಿದ್ರು. 11ವರೆಗೆ ಸ್ಪಾಟ್ನಲ್ಲಿ ಇರ್ತಾ ಇದ್ರು. 11ವರೆಗೆ ಸ್ಪಾಟ್ ಆದರೆ 5:30ವರೆಗೂ ಸಂಪೂರ್ಣವಾಗಿ ಶೋಧ ಕಾರ್ಯ ನಡೀತಾ ಇತ್ತು. ಆದರೆ ಇನ್ನೂ ಕೂಡ ವಕೀಲರ ಜೊತೆ ಪ್ರತಿ ಬಾರಿಯೂ ಕೂಡ ಬರ್ತಾ ಇದ್ದಂಥ ದೂರುದಾರ ಬಂದಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದರೆ ಪ್ರತಿದಿನ 11 ಗಂಟೆ ಒಳಗೇನೆ ಬರ್ತಾ ಇದ್ದಂಥ ಅನಾಮಿಕ. ಸೊ ವಕೀಲರು ಕೂಡ ಒಂದಿಷ್ಟು ಕರ್ಕೊಂಡು ಬರ್ತಾ ಇದ್ರು, ಆದರೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಏನಾಗುತ್ತೆ ಹಾಗಾದರೆ, ಏನು ಕತೆ? ಇದರೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಗೆ ತಿಳಿದಂಥ ಯೂಟ್ಯೂಬರ್ ನೋಡಿ, ವರದಿಗೆ ತೆರೆದಂಥ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳಿಲ್ಲದೆ ಮಾತಾಡಿದ್ದಕ್ಕೆ ಗ್ರಾಮಸ್ಥರಿಂದ ವಿರೋಧ ಆಗಿದೆ. ಏನೇ ಮಾತಾಡಿದ್ರು ಕೂಡ ಸಾಕ್ಷಿ ಇಟ್ಟುಕೊಂಡು ಮಾತನಾಡಿ ಅಂತ ಗ್ರಾಮಸ್ಥರು ಒಂದಿಷ್ಟು ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಯೂಟ್ಯೂಬರ್ ಮತ್ತು ಗ್ರಾಮಸ್ಥರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ, ಗಲಾಟೆಯೂ ಕೂಡ ಒಂದಿಷ್ಟು ಆರಂಭ ಆಗುತ್ತೆ. ನಿನ್ನೆ ಗಲಾಟೆ ಚದುರಿಸಿದಂಥ ಪೊಲೀಸರು ಹಲ್ಲೆ ನಡೆಸಿದಂಥ ಹಲವರ ವಿರುದ್ಧ FIR ದಾಖಲಾಗಿದೆ. ಬೆಳ್ಳತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ನಿನ್ನೆ ಬಹಳ ಉದ್ವಿಗ್ನವಾದಂಥ ಪರಿಸ್ಥಿತಿ. ನಿನ್ನೆ ಸಾಯಂಕಾಲ ಸಂದರ್ಭದಲ್ಲಿ ಇನ್ನೇನು ಕಾರ್ಯಾಚರಣೆ ಮುಗೀತು, ಒಂದಿಷ್ಟು SIT ಅಧಿಕಾರಿಗಳು ಹೋಗುವಂಥ ಪರಿಸ್ಥಿತಿ ಇತ್ತು, ಎಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಯೂಟ್ಯೂಬರ್ಗಳು ಒಂದಿಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ, ಒಂದಿಷ್ಟು ವರದಿಗಳನ್ನು ಪ್ರಸಾರ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಹೋಗಿದ್ರಲ್ಲ, ಅದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಯಾಕಂದರೆ ಗ್ರಾಮಸ್ಥರು ಅಂದರೆ ಧರ್ಮಸ್ಥಳದ ಸುತ್ತಮುತ್ತಲಿನಲ್ಲಿರುವಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಯೂಟ್ಯೂಬರ್ ಅವರಿಗೆ. ಏನ್ರಿ ಸಾಕ್ಷಿದಾರರು, ನಿಮ್ಮ ಹತ್ರ ಸಾಕ್ಷಿಗಳಿದಾವ? ಸಾಕ್ಷಿಗಳು ಇಲ್ಲ ಅಂತಂದರೆ ಮಾತಾಡಕ್ಕೆ ಹೋಗಬೇಡಿ, ಸಾಕ್ಷಿಗಳು ಇದ್ದರೆ ಮಾತ್ರ ಮಾತಾಡಿ. ಗ್ರಾಮಸ್ಥರಿಂದ ಒಂದಿಷ್ಟು ವಿರೋಧವನ್ನು ವ್ಯಕ್ತವಾಗುತ್ತೆ. ಏನೇ ಮಾತಾಡಿದ್ರು ಕೂಡ ಸಾಕ್ಷಿಗಳನ್ನು ಇಟ್ಕೊಂಡು ಮಾತಾಡಿ, ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಾತಾಡಕ್ಕೆ ಹೋಗಬೇಡಿ ಅಂತ ಗ್ರಾಮಸ್ಥರು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಒಂದಿಷ್ಟು ದೊಡ್ಡ ಗಲಾಟೆಯೂ ಕೂಡ ಆರಂಭ ಆಗಿಬಿಡುತ್ತೆ. ನೋಡಿ, ಈಗ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 100 ಶವಗಳನ್ನು ಹೂತಿದ್ದೀನಿ ಅನ್ನುವಂಥ ದೂರುದಾರ ಏನು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ನಲ್ಲ, ಅದಾದ ನಂತರ ಧರ್ಮಸ್ಥಳದ ವಿಚಾರಕ್ಕೆ, ಧರ್ಮಸ್ಥಳದ ಹೆಸರನ್ನು ನೀವು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಈ ರೀತಿಯಾದಂಥ ಒಂದಿಷ್ಟು ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾಕೆ? ಇಲ್ಲಿರುವಂಥ 100 ಭಕ್ತಿ, ಸಾವಿರಾರು ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ನೀವು ಮಾಡುವಂಥ ವರದಿಯಿಂದಾಗಿ ಒಂದಿಷ್ಟು ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಯಾಕೆ ಈ ರೀತಿ? ಸಾಕ್ಷಿಗಳು ಇದ್ದರೆ ಮಾತ್ರ ಆ ರೀತಿ ವರದಿಗಳನ್ನು ಮಾಡಿ. ಸುಮ್ಮನೆ ಯಾಕೆ ನೀವು ಈ ರೀತಿ ವರದಿಗಳನ್ನು ಮಾಡ್ತಾ ಇದ್ದೀರಾ? ಜನರ ಮನಸ್ಸಿನಲ್ಲಿ ಯಾಕೆ ಬೇರೆ ಬೇರೆ ರೀತಿಯಾದಂಥ ಭಾವನೆಗಳನ್ನು ಮೂಡಿಸ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸುತ್ತಮುತ್ತಲಿನ ಅಲ್ಲಿ ಗ್ರಾಮಸ್ಥರು ಕೂಡ ಒಂದಿಷ್ಟು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮಧ್ಯದಲ್ಲಿ ಒಂದಿಷ್ಟು ಗಲಾಟೆ ಆರಂಭ ಆಗಿಬಿಡುತ್ತೆ. ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಕೂಡ ಹರಸಾಹಸ ಪಟ್ಟುಬಿಡ್ತಾರೆ. ಯಾರಿಗೆ ಏನು ಹೇಳಬೇಕು? ಇನ್ನೂ ಕೂಡ ಒಂದಿಷ್ಟು ಲಾಠಿ ಚಾರ್ಜ್ ಕೂಡ ಆಗುತ್ತೆ. ಸಾಕಷ್ಟು ಕ್ಯಾಮ್ರಾಗಳು ಕೂಡ ಅಲ್ಲಿ 1-2 ಕ್ಯಾಮ್ರಾ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ವರದಿಗಾರರ ಮೇಲೆ ಅಲ್ಲಿ ಹಲ್ಲೆಯೂ ಕೂಡ ಆಗುತ್ತೆ. ನೋಡಿ, ಎತ್ತ ಹೋಗ್ತಾ ಇದೆ ನಮ್ಮ ಸಮಾಜ, ಏನಾಗ್ತಾ ಇದೆ ಬೆಳವಣಿಗೆ.